ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸಂಜೆ ಎಲ್ಲ ದೀಪ ಗೀಪ ಹಂಚಿ ಫ್ರೆಶ್ ಅಪ್ ಆಗಿ ಕುಂತಿದ್ವಿ. ಹಿಂಗೆ ವಿಡಿಯೋ ಮಾಡೋಣ ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂದರೆ ಒಂದು ಸಿಂಪಲ್ ರೆಸಿಪಿನ ತೋರಿಸೋಣಂತ. ಟೊಮೆಟೊ ಬಾತು ನೈಟ್ ಒಂದು ಟೈಮ್ಗೆಲ್ಲ ಬಿಸಿ ಬಿಸಿ ಟೊಮೆಟೊ ಬಾತ್ ಮಾಡೋಣಂತ. ನೋಡಿ, ಇವಾಗ ಟೊಮೆಟೊ ಬಾತ್ ಮಾಡ್ತೆ. ಇವಾಗ ಇದು ನನ್ನ ಮಗಳು ಕುರ್ಕುರೆಯಲ್ಲಿ 10 ರೂಪಾಯಿ ಬಂದಿರೋದು ತೋರಿಸ್ತಾ ಇದ್ದಾಳೆ. ಈ ಟೊಮೆಟೊ ಬಾತ್ ಮಾಡೋಕ್ಕೆ ನಾನು 1-2 ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಹಾಗೆ ಒಗ್ಗರಣೆಗೆ 1 ಟೊಮೆಟೊ ಮತ್ತು 1 ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಳ್ತೀನಿ. ಚಕ್ಕೆ ಲವಂಗೆಲ್ಲ ಹಾಕೋಲ್ಲ, ಚೆನ್ನಾಗಿರೋಲ್ಲ ಟೇಸ್ಟ್. ಪಲಾವ್ಗಷ್ಟೇ ಚೆನ್ನಾಗಿರುತ್ತೆ, ಟೊಮೆಟೊ ಬಾತಿಗೆ ಚೆನ್ನಾಗಿರೋಲ್ಲ. ಅದಕ್ಕೆ ಇವಾಗೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಟೊಮೆಟೊ, ಶುಂಠಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಆಗೋಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಇವಾಗೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಇದಿಷ್ಟೇ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ನೂ ಸೂಪರಾಗಿತ್ತು. ಇವಾಗ ಶುಂಠಿ ಕಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲನೂ ಹಾಕ್ಕೊಂಡೆ ಮಿಕ್ಸಿಗೆ. ಇವಾಗ ಇದನ್ನ ರುಬ್ಕೊಂಬರ್ತೀನಿ. ಹಾಗೆ ಅಕ್ಕಿ ನೆನೆಸಿಬಿಟ್ಟು ಹೋಗಿದ್ದೆ. ಇವಾಗ ಒಗ್ಗರಣೆಗೆ ನೋಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಈಗ ಇದು ಕಟ್ ಮಾಡಿಟ್ಟು ಅದಷ್ಟು ರುಬ್ಕೊಂಬಂದರೆ ಆಯಿತು. ಇವಾಗ ಟೊಮೆಟೊ ಬಾತಿಗೆ ಮೊಸರು ಬಜ್ಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಗೆ ಹೆಂಗೆ ಬೇಕು ಈರುಳ್ಳಿ ಆ ಥರನ ಕಟ್ ಮಾಡ್ಕೋಬೋದು. ಒಗ್ಗರಣೆಗೂ ಒಂದು ಹಾಕ್ತೀನಿ ನಾನು, ಅಂದರೆ ಟೇಸ್ಟಿಗಾಗಿ. ಒಂದು ಟೈಮಲ್ಲ ಅದಕ್ಕೆ 2 ಟೊಮೆಟೊ ಒಗ್ಗರಣೆಗೆ ಒಂದೇ ಬಳಸ್ತೀವಿ. ಇದನ್ನು 2 ಟೈಮ್ಗಾದರೆ ಜಾಸ್ತಿ ಟೊಮೆಟೊ ಬಳಸ್ಬೋದು. ಒಂದು 4 ರುಬ್ಕೊಳ್ಳೋಕ್ಕೆ ಒಗ್ಗರಣೆಗೆ 1. ಹಾಗೆ ಎಲ್ಲನೂ ಕಟ್ ಮಾಡಿಕೊಂಡು ಇವಾಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಟೊಮೆಟೊ ಬಾತ್ ಪೌಡ್ರನ್ನೂ ತೊಗೊಂಬಂದಿದ್ದೆ, ಅದು ಸ್ವಲ್ಪ ಹಾಕೋಕ್ಕೆ. ಇವಾಗ ಒಂದು ಕುಕ್ಕರ್ ಇಕ್ಕಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆನೂ ಬಿಸಿ ಆಗಿದೆ. ಇನ್ನು ಬಿಸಿ ನೋಡಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಬಾತಿಗೆಲ್ಲ. ಎಣ್ಣೆ ಹಾಕಿ ಕುಕ್ಕರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆನ ಹಾಕಬೇಕು. ನೋಡಿ, ಪಲಾವ್ ಎಲೆ ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಕಾದಿತ್ತು, ಅದಕ್ಕೆ ನಾನು ವಿಡಿಯೋನ ಆಫ್ ಮಾಡಿಬಿಟ್ಟು ಹಾಕಿಬಿಟ್ಟೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿಬೇಕು. ಇವಾಗ ರುಬ್ಬಿರೋ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದು ಟೊಮೆಟೊದು ಹಸಿ ವಾಸನೆ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಥರ ಎಲ್ಲ ನೀರೆಲ್ಲ ಇದಾಗಿದೆ. ಇವಾಗ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಇತ್ತಲ್ಲ, ಅದು ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಬೇಕಂದವ್ರು ಹಾಕ್ಬೋದು, ಇಲ್ಲಾಂದರೆ ರೆಡ್ ಕಲರ್ ಆಗಿರ್ಬೇಕಂದ್ರೆ ಟೊಮೆಟೊ ಕಲರು ಅರಿಶಿನ ಸ್ಕಿಪ್ ಮಾಡ್ಬೋದು.
ಇವಾಗ ಟೊಮ್ಯಾಟೊ ಹಾಕಿದ್ದೀನಿ. ಇದರಲ್ಲಿ ಹಾಕ್ಬೋದು, ಇಲ್ಲ ಅಕ್ಕಿ ಹಾಕಿದ ಮೇಲೇನೂ ಹಾಕೋಬೋದು. ನಾನು ಎಣ್ಣೆಯಲ್ಲೇ ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪನೇ ಫ್ರೈ ಮಾಡಿಬಿಟ್ಟು ಅರಿಶಿನ ಇವಾಗ ಹಾಕಿದೆ ನಾನು. ಟೊಮೆಟೊ ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಅನ್ನ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಪೇಸ್ಟ್ದು. ಇವಾಗ ಅದಕ್ಕೆ ನೀರು ಹಾಕ್ತೀನಿ. ನಾನು 1 ಗ್ಲಾಸ್ ನೀರು 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 2-2.5 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಉಪ್ಪು ಖಾರ ನೋಡ್ಕೊಂಡು ಹಾಕಿ ಇವಾಗಲೇ. ಉಪ್ಪು ಹಾಕಿದ್ದೀನಿ. ಹಾಗೆ ಟೊಮೆಟೊ ಬಾತ್ ಪೌಡ್ರನ್ನು ಇವಾಗೆ ಹಾಕ್ತೀನಿ ನಾನು. ಇವಾಗ ಅಕ್ಕಿ ನೆನೆಸಿದ್ದೆ, ಸ್ವಲ್ಪ ಅಕ್ಕಿನೂ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಟೊಮೆಟೊ ಬಾತ್ ಪೌಡ್ರನ್ನು ಇವಾಗಲೇ ಹಾಕಬೇಕು. ಎಣ್ಣೆಯಲ್ಲೂ ಫ್ರೈ ಮಾಡ್ಬೋದು, ನಾನು ಮೇಲಿಂದನೇ ಹಾಕ್ತೀನಿ ನೋಡಿ. ಟೊಮೆಟೊ ಬಾತ್ ಪೌಡ್ರ್ ಹಾಕ್ತಾಯಿದ್ದೆ. ಇವಾಗ ತೊಳೆದಿರೋ ಅಕ್ಕಿನ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸಿದ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಹೆಲ್ದಿ ಟೇಸ್ಟಿಯಾದ ಕಮ್ಮಿ ಪದಾರ್ಥಗಳಿಂದ ಒಂದು ಹೆಲ್ದಿ ರೆಸಿಪಿ ಅಂದರೆ ಟೊಮೆಟೊ ರೈಸು. ಇದು ವಿಜಿಲ್ ಆಗೋಷ್ಟಿಗೆ ನಾನು ಮೊಸರು ಬಜ್ಜಿನ ರೆಡಿ ಮಾಡಿಕೊಂಡೆ. ಮೊಸರು ಬಜ್ಜಿಗೆ ಕ್ಯಾರೆಟ್ ಇತ್ತು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು ಹಾಕಿ ಈ ಥರ ಕಲಿಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಇವಾಗ ಬೆಳಿಗ್ಗೆಗೆ ಬಾದಾಮ್ ಮತ್ತು ದ್ರಾಕ್ಷಿ ನೆನೆಯೋಕೆ ಇಟ್ಟಿದ್ದೀನಿ. ಕಡೆ ವಿಜಿಲು ತಣ್ಣಗಾಗಿತ್ತು ಕುಕ್ಕರ್ದು. ನೋಡಿ, ಕುಕ್ಕರ್ ವಿಜಿಲ್ ತಣ್ಣಗಾಗಿದೆ. ತೆಗೆದುಬಿಟ್ಟು ತೋರಿಸ್ತೀನಿ ಹೆಂಗಾಗಿದೆ ಅಂತ ಅನ್ನ. ನೋಡಿ, ಅನ್ನ ಚೆನ್ನಾಗಿ ಬಂದಿತ್ತು, ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ಬಿಸಿ ಬಿಸಿ ಇದು ಟೊಮೆಟೊ ರೈಸ್ ರೆಡಿ ಇತ್ತು. ಇವಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕಷ್ಟೇ. ಅಷ್ಟು ಉದುರಾಗಿ ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ನನ್ನ ಮಗಳು ಊಟ ಮಾಡಿಕೊಂಡು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾಳೆ. ನಾವು ಊಟ ಮಾಡ್ತೀವಿ, ನಾವು ಹಾಕ್ಕೊಂಡಿದ್ದೀವಿ ಅನ್ನ ಮೊಸರು. ನಾವು ಮೊಸರು ತಿಂದು ಊಟ ಮಾಡಿ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ನೋಡಿ, ಊಟ ಮಾಡ್ತಾಯಿದ್ವಿ. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ, ಊಟ ಆಯಿತು ಫ್ರೆಂಡ್ಸ್. ಊಟ ಮಾಡಿ ಇನ್ನೂ ಸ್ಟವ್ ಒರೆಸ್ಬೇಕು, ವಾಕಿಂಗ್ ಮಾಡಬೇಕು. ಇವಾಗ ಸ್ಟವ್ ಎಲ್ಲನೂ ಒರೆಸಾಯಿತು. ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ. ಸಂಜೆನೇ ಪಾತ್ರೆ ತೊಳೆಯುವಾಗ ಒರೆಸಿದ್ನಲ್ಲ, ಅದಕ್ಕೆ ಜಾಸ್ತಿ ಗಲೀಜಾಗಿರಲಿಲ್ಲ. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಟವ್ ಎಲ್ಲ ಒರೆಸಿ ಮಾತ್ರೆ ತಿಂದು ವಾಕಿಂಗ್ ಹೋಗಬೇಕು ನೋಡಿ. ಕಸ ಗಿಸ ಗುಡಿಸಿ ಆಯಿತು. ಇವಾಗ ನಾನು ವಾಕಿಂಗ್ ಹೋಗ್ತೀನಿ. ನನ್ನ ಮಗಳು ಕಾಲ್ ಮಸಾಜ್ ಮಾಡ್ತಾಯಿದ್ದಾರೆ ಅವರಪ್ಪ. ಬೆಳಗ್ಗೆಯಿಂದ ಸಂಜೆವರೆಗೆ ಕುಂದು ಕಾಲು ನೋವು ಬರ್ತವೆ ನನಗೆ. ವಾಕಿಂಗ್ ಮಾಡಿ ಬಂದು ಕುಂತ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ಸಾಕಾಯಿತು ನನಗೂ ವಾಕಿಂಗ್ ಮಾಡಿ ಸೊಂಟ ನೋವು ಬರುತ್ತಂತ, ಅದಕ್ಕೆ ಸ್ವಲ್ಪನೇ ಮಾಡಿಬಿಟ್ಟು ಬಂದು ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡ್ತಾಯಿರಿ ನನ್ನ ಚಾನಲ್ನ.